ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಆಫ್ ಹ್ಯಾಟ್ ಐಸ್ ಗೇಮಿಂಗ್ ಗೈಸ್. ಈ ವಿಡಿಯೋದಲ್ಲಿ ನಾನು ಮೇನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ ಗೈಸ್. ಬಿಗಿನರ್ಸ್ಗೆ ಯಾವ ಥರ ಗೇಮ್ ಪ್ಲೇ ಅವ್ರು ಮಾಡ್ಬೋದು, ಯಾವ ಥರ ಸಿಚುವೇಷನಲ್ಲಿ ಹೆಂಗೆ ಆಡಬೇಕು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಅದಕ್ಕೆ ಮುಂಚೆ ಆದಾಗ ಗನ್ ಸ್ಕಿನ್ ತೋರಿಸಿದೆ, ಅದನ್ನ ಹೋಗಿ ಗನ್ ಸ್ಕಿನ್ ಅಲ್ಲ ಏನೋ ಇದ್ರದ್ದು ಫಾರ್ಮರ್ದು ಇವಾಗ ಸ್ಕಿನ್ನು ಇದ್ದಂಗೆ ಇವಾಗ ಯೂಸ್ಲೆಸ್ ಗೈಸ್. ನನ್ನ ಹತ್ರ ಹೆಂಗಿದ್ರೂ ಈವೋ ಇದೆ ನೋಡಿ ಈಗ ಸ್ಕಿಲ್ಸ್ ನೋಡ್ಕೊಂಬಿಡಿ. ಇದೇ ಸ್ಕಿಲ್ಸ್ ನಾನು ಇವತ್ತು ಆಡೋದು. ಚೆನ್ನಾಗಿದೆ ಸ್ಕಿಲ್ಸು, ನೋಡ್ಕೊಳ್ಳಿ. ಇದನ್ನೇ ಅಪ್ಲೈ ಮಾಡೋದು ಗೈಸ್. ನೋಡಿದ್ರಲ್ಲ ಗೈಸ್, ಇವಾಗ ನಾನು ಮ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ್ದು ಬರುತ್ತೋ ಅದ್ರ ಮೇಲೆ ಮಾಡ್ತೀನಿ ಗೈಸ್. ಬರ್ಮೋಡಾ ಬಂದಿದೆ, ಅದಕ್ಕೆ ಬರ್ಮೋಡಾದಲ್ಲಿ ಯಾವುದು ಬೆಸ್ಟ್ ಲ್ಯಾಂಡಿಂಗ್ ಸ್ಪಾಟು, ಎಲ್ಲಿ ಒಳ್ಳೆ ಲೂಟ್ ಸಿಗುತ್ತೆ ಎಲ್ಲ ತೋರಿಸ್ತೀನಿ ಗೈಸ್. ಎಲ್ಲ ಹೇಳ್ಕೊಡ್ತೀನಿ ಗೈಸ್. ಒಳ್ಳೆ ನೋಡಿ ಗೈಸ್, ಇವನ್ನ ನೋಡಿದ್ರೆ ಹೇಳ್ಬೋದು ಒಳ್ಳೆ ಲಾಬಿ ಬಂದಿದೆ. ಒಳ್ಳೆ ಲಾಬಿ ನಿಜ, ಒಳ್ಳೆ ಸಕ್ಕತ್ತಾಗಿರೋ ಲಾಬಿ ಬಂದಿದೆ. ಇದಕ್ಕೆ ಫಸ್ಟ್ ನರ್ವಸ್ ಮಾಡ್ಕೊಂಬಿಡಿ. ಈ ಥರ ತೆಲಂಗಾಣಗೆ ಯಾವ್ದ್ರಲ್ಲೂ ಇದ್ದಾನೆ ಅಪ್ಪ ಏನು ಹೆದರ್ಕೊಂಬಿಡಿ. ಇರ್ತಾರೆ ಪ್ಲೇಯರ್ಸ್ ಬರ್ತಾರೆ, ನೀವೇನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿ ಗೈಸ್, ನಾನು ಇವಾಗ ಫಸ್ಟ್ ಕಾರ್ನರ್ ಆಫ್ ದಿ ಮ್ಯಾಪಲ್ಲಿ ಎಲ್ಲಾದರೂ ಇಳ್ಕೊತೀನಿ. ದಿಸ್ ಇಸ್ ದ ಮೇನ್ ಥಿಂಗ್ ಫಾರ್ ಬಿಗಿನರ್ ಗೈಸ್. ಮೀನ್ಸ್ ಬಿಗಿನರ್ಸು ಪೀಕು, ಕ್ಲಾಕ್ ಟವರು, ಫ್ಯಾಕ್ಟ್ರಿಯಲ್ಲೆಲ್ಲ ಇಳಿದು ಆಡಿಸ್ಬೇಕು ಅಂದರೆ ಅವರು ಕಷ್ಟ ಆಗುತ್ತೆ ಗೈಸ್. ಅದಕ್ಕೆ ಯಾವುದಾದ್ರೂ ಈ ಥರ ಸೇಫ್ ಸ್ಪಾಟಲ್ಲಿ ಎಲ್ಲಾದರೂ ಇಳಿದ್ಬಿಟ್ರೆ ಅವಾಗೇನು ಪ್ರಾಬ್ಲಮ್ ಇರೋಲ್ಲ. ಇಳಿದ್ರೂ ಆ ಸೇಫ್ ಸ್ಪಾಟಲ್ಲಿ ಯಾವ್ದಾದ್ರು ಒಬ್ಬನೋ ಇಬ್ಬನೋ ಎನಿಮಿ ಇದ್ದ ಅಂದ್ರೂ ಅವ್ನ ಕೈಲಿ ಹೊಡಿಸ್ಕೊಟ್ಟ ಅಂದರೆ ಅದೇ ಆಟೋ ರಿವೈವಲ್ಲಿ ಇರುತ್ತೆ ಗೈಸ್ 2 ಮಿನಿಟ್ಸ್ವರೆಗೂ. ಅದರಲ್ಲಿ ಮತ್ತೆ ರಿವೈವ್ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಸ್ಪಾಟ್ಗೆ ಹೋಗ್ಬೋದು. ನಾನು ಆ ಕಡೆ ಕಾರ್ನರಲ್ಲಿ ಯಾರೋ ಇಳಿದಿದ್ದು ನಾನು ನೋಡಿದೆ. ಇವಾಗ ಬ್ಯಾಕ್ ಪ್ಯಾಕ್ ಬೇಕು ಗೈಸ್. ಬ್ಯಾಕ್ ಪ್ಯಾಕ್ ಒಂದು ಬ್ಯಾಕ್ ಪ್ಯಾಕ್ ಇಲ್ಲ ಗೈಸ್. ಸೆಕೆಂಡ್ ಲೆವೆಲ್ ಬ್ಯಾಕ್ ಪ್ಯಾಕ್ ಅಲ್ಲ. ಗೈಸ್, ನಾನು ಎಸ್ ಕೆ ಎಸ್ ಹುಟ್ಬೇಕಾರ ಅಂತ ಕೇಳಿದ್ರೆ ನಾನು ಎಸ್ ಕೆ ಎಸ್ ಪ್ರಿಫರ್ ಮಾಡ್ತೀನಿ ಗೈಸ್. ಲಾಂಗಲ್ಲಿ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಕೊಡುತ್ತೆ. ಆದರೆ ನನ್ನ ಹತ್ರ ಹುಟ್ಬೇಕಾರ್ದು ಸ್ಕಿನ್ ಇದೆ ಅಂತಲ್ಲ, ಸ್ಕಿನ್ ಇದ್ರೂ ಹೊಡೆಯುತ್ತೆ. ಆದರೆ ಇವಾಗ ಬಿಗಿನರ್ಸಿಗೆ ಕಷ್ಟ ಆಗುತ್ತಲ್ಲ, ಸ್ಕಿನ್ ಇರೋಲ್ಲ ಅವ್ರ ಹತ್ರ. ನಾನು ಹೇಳಿದೆ ಎಸ್ ಕೆ ಎಸ್ ಯೂಸ್ ಮಾಡಿ ಅಂತ, ನೀವು ಎಸ್ ಕೆ ಎಸ್ ಯೂಸ್ ಮಾಡಿದ್ರೆ ಅವಾಗ ನಿಮಗೂ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಎಸ್ ಕೆ ಎಸ್ ಸ್ಕಿನ್ ಇಲ್ದಿರೇ ಚೆನ್ನಾಗಿ ಓಡೋದು ಗೈಸ್. ಅದೊಂದು ಮೈನ್ ಥಿಂಗು. ಹುಟ್ಬೇಕಾದ್ರೆ ಸ್ಕಿನ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಓಡೋಲ್ಲ ಗೈಸ್. ನೋಡಿ ಗೈಸ್, ನಾನು ಇವಾಗ ಒಳಗಡೆ ಹೋಗ್ತೀನಿ, ಝೋನ್ ಒಳಗಡೆ. ಅಲ್ಲಿ ಎನಿಮಿ ಇದ್ದ ಗಾಯ್ಸ್. ಒಂದು ಫ್ರೀ ಕಿಲ್ ಮಿಸ್ ಮಾಡಿಕೊಂಡೆ ಗಾಯ್ಸ್ ನಾನು. ಛೀ 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 ಛೀ. ಲ್ಯಾಂಡ್ ಮ್ಯಾನ್ ಇದೆಯಾ ನನ್ನ ಹತ್ರ? ಲ್ಯಾಂಡ್ ಮ್ಯಾನು ಇಲ್ಲ. ಆದರೆ ಮುಂದ್ಗಡೆ ಫೈಟ್ ಮಾತ್ರ ಸಕ್ಕದಾಗಿ ನಡ್ತಿದೆ. ಇರಿ ಗೈಸ್, ಒಂದು 2 ನಿಮಿಷ ಇಲ್ಲೇ ವೆಯ್ಟ್ ಮಾಡೋಣ. ಝೋನ್ ಒಳಗಡೆ ಬಂದಾಗ ಪ್ರಾಬ್ಲಮ್ ಇರೋದು. ನೋಡಿ ಗೈಸ್, ನಾನು ಇವಾಗ ಹೈಟ್ ಸ್ಪಾಟ್ ಇಟ್ಕೊಂಡಿದ್ದೀನಿ. ಆದರೆ ಇವಾಗ ಹೈಟ್ ಅಡ್ವಾಂಟೇಜ್ ಇದೆ. ಈ ಆಟೋ ಗ್ಲೋವಲ್ಲಿ ಇರೋದು ಗೈಸ್. ಈ ಆಟೋ ಗ್ಲೋನ ಫಸ್ಟ್ ಚೇಂಜ್ ಮಾಡ್ಬೇಕು ಗೈಸ್. ಸರಿ ಬಂದಿಲ್ಲ ಈ ಆಟೋ ಗ್ಲೋ ನನಗೆ.
ಗೈಸ್ ಮ್ಯಾಗಿತ್ತು ಗೈಸ್, ಸದ್ಯ ಇಲ್ಲಾಂದರೆ ನಿಜ ಹೊಡಿಸ್ಕೊತಿದ್ದೆ. ಆಫ್ ಮಾಡಬೇಕು. ಡನ್. ಇವಾಗ ಕರೆಕ್ಟಾಗಿರೋದು. ಸುಮ್ಮನೆ 3 ಗ್ಲೂವಲ್ಲಿ ನಾನು ವೇಸ್ಟ್ ಮಾಡಿಕೊಂಡೆ. ಗೈಸ್ ಒಂದು ವೇಳೆ ನಾನು ನಾರ್ಮಲಾಗಿ ಆಡ್ತಿದ್ದಂದರೆ ನಾನು ಡ್ರಾಪ್ ಎತ್ತಕ್ಕೆ ಹೋಗ್ತೀನಿ. ಇದು ಬಿಗಿನರ್ಸ್ಗೋಸ್ಕರ ವೀಡಿಯೋ ಅಲ್ಲ ಗೈಸ್, ಅದಕ್ಕೆ ಡ್ರಾಪ್ ಬೇಡ. ಸೇಫ್ ಅಲ್ಲ ಡ್ರಾಪು. ಆದರೆ ನಾನು ಡ್ರಾಪ್ನ ಹೆಂಗೆ ಸೇಫಾಗಿ ಎತ್ತಬೇಕು ಅಂತ ತೋರಿಸ್ತೀನಿ ಗೈಸ್. ಹೌ ಟು ಟೇಕ್ ಡ್ರಾಪ್ ಸೇಫ್ಲಿ ಗೈಸ್. ಇದು ಒಂದು ಪಾಯಿಂಟ್. ಡ್ರಾಪ್ನ ಹೆಂಗೆ ಪ್ರಾಪರಾಗಿ ತೊಗೊಬೇಕು. ಗೈಸ್ ನಾನು SVD ಪ್ರಿಫರ್ ಮಾಡ್ಬೋದು ಗೈಸ್. SVD SKS ಮ್ಯಾಚ್ ಬರೋಲ್ಲ ಗೈಸ್. ನೋಡಿ ಗೈಸ್ ನಾನು ಆರಾಮಾಗಿದ್ದೀನಿ. ಇದೇ ನಾನು ಒಂದು ವೇಳೆ ಪೀಕಲ್ಲಿ ಎಲ್ಲಾದರೂ ಬಿದ್ದಿತ್ತು ಅಂದರೆ ಡ್ರಾಪ್ನ ನಿಜ ಎತ್ತಾಗೋಗ್ತಿರ್ಲಿಲ್ಲ ಗೈಸ್. ಎಲ್ಲರಿಗೂ ಗೊತ್ತು ಗೈಸ್ ಪೀಕಲ್ಲಿ ಏನು ಎನಿಮೀಸ್ ಇರ್ತಾರೆ ಅಂತ. SVD ಸಿಕ್ತು ನೋಡಿ. ನಾವು ಐಲ್ ಬಿ ಹ್ಯಾಪಿ ಗೈಸ್. ಗೈಸ್ ನಂಗೆ ಫಸ್ಟು ಮೆಡಿಕ್ ಕಿಚ್ಬೇಕು. ಈ ಲೂಟಲ್ಲಿ ಏನಾದರೂ ಇರುತ್ತಾ ನೋಡಬೇಕು. ಇರಲಿ. ನೋಡಿ ಗೈಸ್ ನಾನು ಡೈರೆಕ್ಟಾಗಿ ಝೋನ್ ಕಡೆ ಹೋಗ್ತಿಲ್ಲ. ಆ ಕಡೆಯಿಂದ ಆರಾಮಾಗಿ ರೊಟೇಷನ್ ತೊಗೊಂಡು ಆರಾಮಾಗಿ ಹೋಗ್ತಿದ್ದೀನಿ ಗೈಸ್. ಇದೇ ನಾನು ಸೀಸನ್ ಸ್ಟಾರ್ಟಿಂಗಲ್ಲಿ ಈ ಥರ ವೀಡಿಯೋ ಮಾಡಿದ್ದೆ ಅಂದರೆ ಚೆನ್ನಾಗಿರೋದು, ಹೆಲ್ಪ್ ಮಾಡಿರೋದು ನಿಮಗೂ. ಇವಾಗಲೂ ತುಂಬ ಜನ ಮಾಸ್ಟರ್ ಆಗೋ ಪ್ಲ್ಯಾನ್ ಇಟ್ಕೊಂಡಿರೋರಿಗೆ ಈ ಥರ ಪ್ರಾಪರಾಗಿ ಯೂಸ್ ಮಾಡ್ಬೋದು. ನೀವು ಕೇಳ್ಬೋದು ನಮ್ಮೆಲ್ಲರಿಗೂ ಹೇಳ್ತೀರ ನೀನೇನಕ್ಕೆ ಮಾಸ್ಟರ್ ಹೋಗಿಲ್ಲ ಅಂತ. ನಾನು ಅಷ್ಟು ಇದು ಆಡಲ್ಲ ಗೈಸ್. ನಾನು BR ಅಷ್ಟು ಆಡಲ್ಲ. ಓಕೆ ಕಿಲ್ ಹೊಟ್ಟೋಯ್ತು ನಿಂದು ಅನಿಸುತ್ತೆ. ಸ್ಯಾಂಟಿನೋ ಬಾಬಾ ಅಪ್ಪ. ಸ್ಯಾಂಟಿನೋ ಬಾಬಾ ಫುಲ್ ಪ್ರೋ. ಗೈಸ್ ನನ್ನ ಗಾಡಿನ ಬಿಡಲ್ಲ ಗೈಸ್. ಗಾಡಿ ತುಂಬ ಇಂಪಾರ್ಟೆಂಟ್ ಗೈಸ್. ಲಾಸ್ಟಲ್ಲಿ ಹೆವಿ ಹೆಲ್ಪ್ ಮಾಡೋದು ಗಾಡಿ. ಗೈಸ್ ನೀವೇ ನೋಡಿದ್ರಲ್ಲ ಗೈಸ್, ಅಷ್ಟು ಹೆಡ್ ಓಕೆನಾ ಗೈಸ್? ಅದು ಅಬ್ನಾರ್ಮಲ್ ಹೆಡ್ ಗೈಸ್, ಅಷ್ಟು ಬೀಳಲ್ಲ. SVD ಅದು ನಾರ್ಮಲ್ SVD ಅಲ್ಲ ಗೈಸ್ ಅಷ್ಟು ಡ್ಯಾಮೇಜ್ ಒಪ್ಕೊಳೋಕ್ಕೆ. SVD ಅಲ್ಲಿ ಹೆಡ್ ಶಾಟ್ 73 ಗೈಸ್. ಅನ್ಯಾಯ ಗೈಸ್. ನೋಡಿ ಗೈಸ್ ನಾನು ಇಲ್ಲೂ ಡ್ರಾಪ್ ಎತ್ತಾಗ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಯಾರೂ ಎನಿಮೀಸ್ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಬಿಗಿನರ್ಸಿಗೆ ಇಷ್ಟೆಲ್ಲ ಡ್ರಾಪ್ ಎತ್ತ ಅವಶ್ಯಕತೆ ಇಲ್ಲ ಗೈಸ್. ಒಂದು ಪ್ರಾಪರ್ ಲೂಟ್ ಸಿಕ್ಕಿದೆ ಆರಾಮಾಗಿ ಆಡಿಸ್ಕೊಬೋದು ಬಿಗಿನರ್ಸು. ಗೈಸ್ ಸ್ಕೈಲರ್ ಇಂಪಾರ್ಟೆಂಟ್ ಗೈಸ್. ಗ್ಲೂವಲ್ಲಿ ಬಿದ್ದಿಲ್ಲ ಗೈಸ್. ಇಲ್ಲಾಂದರೆ ಆರಾಮ್ ಭೂಯ ಇತ್ತು. ನೋ ಪ್ರಾಬ್ಲಮ್ ಗೈಸ್. M10 ಅಷ್ಟು ಲಾಂಗಲ್ಲಿ ಹೊಡ್ತಿದ್ದಾನೆ.
ನೋ ಪ್ರಾಬ್ಲಮ್. ನೋಡ್ದಂಗೆ ಮ್ಯಾಚ್ ಚೆನ್ನಾಗಿ ಹೋಯ್ತು ಗೈಸ್. ಬಿಗಿನರ್ಸಿಗೆ ಇದು ಚೆನ್ನಾಗಿತ್ತು. ನಾನೊಂದು ವೇಳೆ ಡ್ರಾಪ್ನ ಲೂಟ ಕುತ್ಕೊತಿರ್ಲಿಲ್ಲ ಅಂದರೆ ಇದು ಒಳ್ಳೆ ಮ್ಯಾಚೇ ಆಗ್ತಿತ್ತು. ಡ್ರಾಪ್ ಎತ್ತ ಕೂತಿದ್ದೆ, ಅದಕ್ಕೆ ಹೋಯ್ತು ಗೈಸ್, ಕೈ ತಪ್ಪು ಹೋಯ್ತು ಮ್ಯಾಚು. ಹೋಗೋಕ್ಕೆ ಮುಂಚೆ ಗೈಸ್ ನಾನು ಫಸ್ಟಿಂದ ಮಾಡಿದೆಲ್ಲ ಟಿಪ್ಸು ನಾನು ವೀಡಿಯೋ ಮುಗ್ದಾದ್ಮೇಲೆ ಔಟ್ರೋ ಎಲ್ಲ ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ನಾನು ಎಲ್ಲ ಬರೀತೀನಿ ಗೈಸ್, ಅದನ್ನು ನೋಡ್ಕೊಂಬಿಡಿ. ವೀಡಿಯೋ ನೀವು ಫುಲ್ಲು ನೋಡಿ ಅಂದರೆ ನಾನು ಲಾಸ್ಟ್ ಪಾರ್ಟು ನೋಡಿ ಗೈಸ್, ಆದರೆ ವೀಡಿಯೋ ನಾನು ಫುಲ್ ನೋಡೋಕ್ಕೆ ಟ್ರೈ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ ಗೈಸ್, ಸಪೋರ್ಟ್ ಕೊಡಿ ಗೈಸ್. ಈ ವಿಡಿಯೋ ಎಲ್ಲ ಸ್ಟಾಪ್ ಮಾಡೋಣ. ಬಾಯ್ ಬಾಯ್.